ಯಾರು ಪರಿಣಾಮಕಾರಿಯಾಗಿ ಕೆಲಸ ಮಾಡಕ್ಕಾಗಲ್ಲ ಅಂತವರು ಇಂಥ ಎಲ್ಲ ದುಷ್ಕೃತ್ಯಗಳನ್ನ ಮಾಡ್ತಾರೆ. ಕಸವನ್ನ ಎತ್ತೋದು, ಕಸವನ್ನ ಸೆಗ್ರಿಗೇಟ್ ಮಾಡೋದು, ಕಸವನ್ನ ಬೇರೆ ಬೇರೆಯಾಗಿ ವಿಂಗಡಣೆ ಮಾಡಿ ಅದನ್ನ ಮುಂದಿನ ಪ್ರೋಸೆಸ್ ಮಾಡೋದು ಬಿಬಿಎಂಪಿ ಮೊದಲಿಂದ ಮಾಡಬೇಕಾಗಿತ್ತು. ನಮ್ಮ ಮಹಾನಗರ ಪಾಲಿಕೆಯ ಅಧಿಕಾರಿಗಳು, ನಮ್ಮ ಮಹಾನಗರ ಪಾಲಿಕೆಯ ಕಸದ ಗುತ್ತಿಗೆದಾರರು ಅದೇನ್ ಮಾಡ್ತಿದ್ದಾರೋ ಗೊತ್ತಿಲ್ಲ, ಯಾವ ಲಾಬಿಯಲ್ಲಿ ನಡೀತಿದೆಯೋ ಗೊತ್ತಿಲ್ಲ. ಈ ಕಾರಣಕ್ಕಾಗಿ ಇವತ್ತು ಬೆಂಗಳೂರಿನ ಎಲ್ಲ ರಸ್ತೆಗಳಲ್ಲಿ ಕೂಡ ಕಸ ನಿಲ್ತಾ ಇದೆ. ಇವರು ಮಾಡ್ತಾ ಇರೋದು ದೊಡ್ಡ ಗಡಂದಾರಿ ಕೆಲಸ. ಅಂದ್ರೆ ಯಾರಾದ್ರೂ ಕಸ ಬಿಸಾಡಿದ್ರೆ ಅವರ ಮನೆ ಮುಂದೆ ಒಂದು ಕಸ ಸಿಗುವುದು, ಇದು ಪರಿಹಾರಣ? ನಾವು ಜವಾಬ್ದಾರಿಯುತ ನಾಗರಿಕರು ಸರಿಯಾದ ಕಸ ವಿಲೇವಾರಿ ಮಾಡಬೇಕು, ಸರಿ ಇದೆ. ಆದ್ರೆ ಅವರ ಮನೆ ಮುಂದೆ ಕಸ ಸುರಿಯುವುದು ಪರಿಹಾರಣ ಅನ್ನುವಂತ ಒಂದು ದೊಡ್ಡ ಪ್ರಶ್ನೆ ಇವತ್ತು ಬೆಂಗಳೂರಲ್ಲಿ ಎದ್ದಿದೆ. ಕಸಕ್ಕೆ ದುಡ್ಡು ಸಂಗ್ರಹ ಮಾಡ್ತಾ ಇದ್ದಾರೆ. ಕಸ ವಿಲೇವಾರಿಗೂ ದುಡ್ಡು ಜಾಸ್ತಿ ಆಯ್ತು. ಸಂಗ್ರಹ ಮಾಡೋದು ಮಾತ್ರ ಅಂತ ಅಲ್ಲ, ಅದನ್ನು ಡಬಲ್ ಮಾಡೋದು, ಟ್ರಿಬಲ್ ಮಾಡೋದು ಮಾಡಿದ್ರು. ಆದ್ರೆ ಕಸದ ಸಮಸ್ಯೆಯನ್ನು ಬಗೆಹರಿಸಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರವೂ ಆಗ್ತಿಲ್ಲ. ಬೆಂಗಳೂರಲ್ಲಿ ಉಸ್ತುವಾರಿ ಹೊತ್ತಂತ ಮಂತ್ರಿಗಳು ಇದರ ಬಗ್ಗೆ ಯೋಚನೆ ಮಾಡ್ತಿಲ್ಲ. ಬೆಂಗಳೂರಿನ ಮಹಾನಗರ ಪಾಲಿಕೆ ಕೂಡ ಇದರ